ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನಮ್ಮ ಯೂಟ್ಯೂಬ್ ಚಾನಲ್ ಕಲ್ಪತರು ಕನ್ಸ್ಟ್ರಕ್ಷನ್ ಕಂಪನಿಗೆ ಸ್ವಾಗತ. ನಮ್ಮ ಇವತ್ತಿನ ಸೈಟು ಬಿಡದಿ ಹತ್ರ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆಯಲ್ಲ, ಅದರ ಹತ್ರ ಹಂಪಾಪುರ ಅಂದ್ಬಿಟ್ಟು. ಇಲ್ಲಿ ನಾವಿವತ್ತು ಸ್ಮಾರ್ಟ್ ಮಾರ್ಬಲ್ ಅಥವಾ ಸ್ಮಾರ್ಟ್ ಗ್ರಾನೈಟ್ ಅಥವಾ ವೆಟ್ರಿಫೈಡಲ್ಲಿ 15 mm ಗ್ರಾನೈಟ್ನ ಸ್ಮಾರ್ಟ್ ಗ್ರಾನೈಟ್ ಅಂತಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಅದು ಒಳ್ಳೇದಾ ಕೆಟ್ಟದಾ ಅಂತ ತಿಳ್ಕೊಳ್ಳೋಣ. ಈ ಸೈಟ್ಗೆ ಆ್ಯಕ್ಚುಲಿ ನಾವು ಆರ್ಟಿಫಿಷಿಯಲ್ ಗ್ರಾನೈಟನ್ನು ಅಥವಾ ಆರ್ಟಿಫಿಷಿಯಲ್ ಮಾರ್ಬಲನ್ನು ಅಥವಾ ಸ್ಮಾರ್ಟ್ ಮಾರ್ಬಲನ್ನು ಹಾಕ್ತಾಯಿದ್ದೀವಿ. ನೋಡಿ, ಇದು ಲೈಯಿಂಗ್ ಆಗಿರೋಂಥದ್ದು, ನೀವು ಫಿನಿಷಿಂಗ್ ಆಗಿಲ್ಲ, ಬಾರ್ಡ್ರೆಲ್ಲ, ಬಟ್ ಲೈಯಿಂಗ್ ಆಗಿರೋದು. ಇದು ಆ್ಯಕ್ಚುಲಿ 15 mm ಥಿಕ್ನೆಸ್ ಬರುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ನೋಡಿ, 15 mm ಥಿಕ್ನೆಸ್ ಬರುತ್ತೆ, ಸೇಮ್ ಎಕ್ಸಾಕ್ಟ್ ಗ್ರಾನೈಟ್ ಥರನೇ. ಅಷ್ಟೇ ಗಟ್ಟಿ ಇರುತ್ತೆ, ಗ್ರಾನೈಟ್ಗಿಂತ ಗಟ್ಟಿ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ಬೇರೆ ಪ್ಯಾಟ್ರನ್ ಇದೆ. ನೋಡಿ, ಈ ಪ್ಯಾಟ್ರನ್ ಇದು. ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಮಾರ್ಬಲ್ಸ್, ಸ್ಮಾರ್ಟ್ ಮಾರ್ಬಲ್ಸ್ ಇದೆ. ಈಗಂತೂ ತುಂಬ ಟ್ರೆಂಡಿಂಗಲ್ಲಿದೆ. ಆಮೇಲೆ ಅಫೋರ್ಡಬಲ್ ರೇಟಲ್ಲೂ ಇದೆ. ಇದು ಅರೌಂಡ್ 80 to 110 ರೇಂಜಲ್ಲಿದೆ. ಬ್ರ್ಯಾಂಡೆಡ್ಡಲ್ಲಿ ಅಥವಾ ಕಜಾರಿಯಾದಲ್ಲಿ ಇದರಲ್ಲಿ ಹೋಗೋದಾದರೆ 180ವರೆಗೂ ಇದೆ ರೇಟು. ಇದು ಗ್ರಾನೈಟ್ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್. ಆ್ಯಕ್ಚುಲಿ ಯಾವಾಗ ಬೆಟರ್ ಅಂದರೆ, ನೀವು ಗ್ರಾನೈಟ್ನ 120 ರೂಪಾಯಿ 130 ರೂಪಾಯಿ ಗ್ರಾನೈಟೆಲ್ಲ ಹಾಕ್ತೀವಿ ಅಂದರೆ, ಅಥವಾ 70 ರೂಪಾಯಿ 80 ರೂಪಾಯಿ ಗ್ರಾನೈಟ್ ಹಾಕ್ತೀವಿ ಅಂದರೆ, ಅದ್ರ ಬದಲು ಈ ಸ್ಮಾರ್ಟ್ ಮಾರ್ಬಲ್ಗೆ ಹೋಗೋದು ಒಳ್ಳೆಯದು. ಏಕೆ ಅಂದರೆ ಸ್ಮಾರ್ಟ್ ಮಾರ್ಬಲ್ಲು ಯಾವ್ದಾದ್ರು ಚಿಪ್ಪಿಂಗ್ ಆಗೋದು ಅಥವಾ ಬೇರೆ ಯಾವುದೇ ಥರದ ಸಮಸ್ಯೆ ಇರೋಲ್ಲ. ಅದೇ ನೀವು 70 ರೂಪಾಯಿ 80 ರೂಪಾಯಿ ಗ್ರಾನೈಟೆಲ್ಲ ಯೂಸ್ ಮಾಡಿದ್ರೆ ಚಿಪ್ಪಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ದೆನ್ ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಂಪೇರ್ ಟು ಲೋ ಬಡ್ಜೆಟ್ ಗ್ರಾನೈಟ್, ಸ್ಮಾರ್ಟ್ ಮಾರ್ಬಲ್ ವಿಲ್ ಬಿ ದ ಬೆಟರ್ ಆಪ್ಷನ್. ಇದು ಲೈಯಿಂಗ್ ಆಗಿ ಫಿನಿಷಿಂಗ್ ಆಗಿ ಅಂಥದ್ದು. ಇದಕ್ಕಿನ್ನ ಬಾರ್ಡ್ರಸ್ ಇವೆಲ್ಲ ಕೊಟ್ಟ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳೋದೇನಪ್ಪ ಅಂದರೆ, ಲೋ ಬಡ್ಜೆಟ್ ಗ್ರಾನೈಟ್ಗೆ ಹೋಗೋದ್ರ ಬದಲು ಸ್ಮಾರ್ಟ್ ಮಾರ್ಬಲ್ಗೆ ಹೋಗೋದು ಒಳ್ಳೆಯದು. ಗ್ರಾನೈಟಲ್ಲಿ ಹೋಗೋದಿದ್ದರೆ 180 ರೂಪಾಯಿಯಿಂದ 220 230 ರೂಪಾಯಿ ರೇಂಜಲ್ಲಿ ಹೋದರೆ ಒಳ್ಳೆ ಕ್ವಾಲಿಟಿ ಆ್ಯಂಡ್ ವೆರೈಟೀಸ್ ಆಫ್ ಇದು ಸಿಗುತ್ತೆ, ಒಳ್ಳೆ ಗ್ರಾನೈಟ್ ಸಿಗುತ್ತೆ. ಲೋ ಬಡ್ಜೆಟ್ ಗ್ರಾನೈಟ್ಗೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಸಿಗ್ತಾ ಇರೋಣ. ಬಾಯ್.